ಉತ್ತರ ಕನ್ನಡ. ನಮ್ಮ ಉತ್ತರ ಕನ್ನಡ ಕರಾವಳಿ ಮತ್ತು ಪಶ್ಚಿಮ ಘಟ್ಟಗಳೆರಡನ್ನೂ ಹೊಂದಿರುವಂತಹ ಒಂದು ವಿಶಿಷ್ಟವಾದ ಜಿಲ್ಲೆ. ಪ್ರವಾಸಿಗರ ಮನಸೆಳೆಯುವ ಕಡಲ ತೀರಗಳು, ಪುರಾಣ ಪ್ರಸಿದ್ಧ ದೇವಾಲಯಗಳು, ಐತಿಹಾಸಿಕ ತಾಣಗಳು, ನಿತ್ಯ ಹರಿದ್ವರ್ಣ ಕಾಡುಗಳು, ರುದ್ರ ರಮಣೀಯವಾದ ಜಲಪಾತಗಳು ಮತ್ತು ನದಿಗಳು ನಮ್ಮಲ್ಲಿವೆ. ಹಲವಾರು ಜಲಪಾತಗಳನ್ನು ಹೊಂದಿರುವುದರಿಂದ ನಮ್ಮ ಉತ್ತರ ಕನ್ನಡವನ್ನು ಜಲಪಾತಗಳ ಜಿಲ್ಲೆ ಅಂತ ಕೂಡ ಕರೀತಾರೆ. ಅಂತಹ ಜಲಪಾತಗಳಲ್ಲಿ ಒಂದಾದಂತಹ ಅಪ್ಸರಕೊಂಡ ಜಲಪಾತವನ್ನು ನೋಡೋದಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಸೊ ಈಗ ವಾಟರ್ ಫಾಲ್ಸ್ ಹತ್ರ ರೀಚ್ ಆಗಿದ್ದೀವಿ. ಮಳೆನೂ ಲೈಟಾಗಿ ಬರ್ತಾ ಇದೆ. ನನ್ನ ಜೊತೆಗೆ ಇವತ್ತು ನನ್ನ ಕೊಲೀಗ್ಸ್ ಕೂಡ ಇದ್ದಾರೆ. ಇಲ್ಲಿಂದ ಮುಂದೆ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ನಮಗೆ ವಾಟರ್ ಫಾಲ್ಸ್ ಸಿಗುತ್ತೆ. ಬನ್ನಿ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಈ ಅಪ್ಸರಕೊಂಡ ಜಲಪಾತ ಹೊನ್ನಾವರ ಬಸ್ ಸ್ಟ್ಯಾಂಡಿಂದ 7.6 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮೇನ್ ರೋಡಿಂದ ಜಸ್ಟ್ 2 ಕಿಲೋಮೀಟರ್ ಆಗುತ್ತೆ. ಅಪ್ಸರಕೊಂಡ ಕ್ರಾಸ್ವರೆಗೂ ನೀವು ಬಸ್ಸಲ್ಲಿ ಬಂದು ಆಮೇಲೆ ಆಟೋ ತಗೊಂಡು ಇಲ್ಲಿವರೆಗೂ ಬರ್ಬೋದು. ಇಲ್ಲಿಂದ ಒಂದು 108 ಮೆಟ್ಲು ಕೆಳಗಡೆ ಇಳ್ಕೊಂಡು ಹೋದರೆ ನಮಗೆ ವಾಟರ್ ಫಾಲ್ ಸಿಗುತ್ತೆ. ಜನ ಮೊದಲು ಹೋದವ್ರು ಬರ್ತಾ ಇದ್ದಾರೆ. ಮೋಸ್ಟ್ಲಿ ಕ್ರೌಡ್ ಇರುತ್ತೆ ಅನಿಸುತ್ತೆ, ನೋಡ್ಬೇಕೀಗ. ಈಗ ನಮ್ಮ ಮುಂದೆ ಏನು ಕಾಣಿಸ್ತಾ ಇದೆ, ಇದು ಮಹಾಗಣಪತಿ ಮತ್ತು ಉಗ್ರ ನರಸಿಂಹನ ದೇವಸ್ಥಾನ. ರೈಟ್ ಸೈಡಲ್ಲಿ ಹೋದರೆ ಈ ರೋಡು ದೇವಸ್ಥಾನಕ್ಕೆ ಹೋಗುತ್ತೆ. ಅದೇ ರೀತಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಇಳ್ಕೊಂಡು ಹೋದರೆ ವಾಟರ್ ಫಾಲ್ಸ್ಗೆ ಹೋಗ್ತೀವಿ. ಆ ದೇವಸ್ಥಾನದ ಮುಂದೆ ಏನು ನೀರು ಹರ್ಕೊಂಡು ಬರುತ್ತೆ ಅದೇ ಇಲ್ಲಿ ಬಿದ್ದುಬಿಟ್ಟು ವಾಟರ್ ಫಾಲ್ಸ್ ಕ್ರಿಯೇಟ್ ಆಗಿದೆ. ನೀವಲ್ಲಿ ಹೋದರೆ ಕಾಣಿಸುತ್ತೆ ನಿಮಗೆ. ಆ ಕಡೆಗೆ ಒಂದು ವ್ಯೂ ಪಾಯಿಂಟ್ ಇದೆ ಮತ್ತು ಒಂದು ಪಾರ್ಕ್ ಕೂಡ ಇದೆ. ಆಮೇಲೆ ನಿಮಗೆ ಆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಅಪ್ಸರಕೊಂಡ ಅಂತ ಹೇಳಿದ್ರೆ ಅಪ್ಸರೆಯರ ಕೊಳ ಅಂತ ಅರ್ಥ. ಒಂದು ದಂತಕಥೆಯ ಪ್ರಕಾರ ಅನಾದಿ ಕಾಲದಲ್ಲಿ ಅಪ್ಸರೆಯರು ಬಂದು ಇಲ್ಲಿ ಸ್ನಾನ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಜಾಗನ ಅಪ್ಸರಕೊಂಡ ಅಂತ ಕರೀತಾರೆ. ಕೊನೆಗೂ ಈಗ ವಾಟರ್ ಫಾಲ್ಸ್ ಹತ್ರ ರೀಚ್ ಆಗಿದ್ದೀವಿ. ನೋಡಿ, ಈ ಥರ ಕಾಣ್ತಾ ಇದೆ ಅಪ್ಸರಕೊಂಡ ಜಲಪಾತ. ಈ ವಾಟರ್ ಫಾಲ್ಸ್ ಹೈಟು ಅರೌಂಡ್ ಒಂದು 20 ಫೀಟ್ ಇರ್ಬೋದು ಅನಿಸುತ್ತೆ. ಮೇಲ್ಗಡೆಯಿಂದ ನೀರು ಬಿದ್ದು ಇಲ್ಲಿ ನ್ಯಾಚುರಲ್ ಪಾಂಡ್ ಥರ ಕ್ರಿಯೇಟ್ ಆಗಿದೆ. ಎಲ್ಲರೂ ಇಲ್ಲಿ ಬಂದವರೆಲ್ಲ ಸ್ವಿಮ್ ಮಾಡ್ಕೊತಾ ಇರ್ತಾರೆ. ಆವಾಗಲೇ ಅಲ್ಲಿ ಆ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ನಲ್ಲ, ಇದೇ ವ್ಯೂ ಪಾಯಿಂಟ್. ನೋಡಿ, ಈ ಥರ ಕಾಣ್ತಾ ಇದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಒಂದು ವೇಳೆ ಹೊನ್ನಾವರ ಕಡೆಗೆ ಯಾರಾದರೂ ಟ್ರಿಪ್ಪಿಗೆ ಬರ್ತಿದ್ರೆ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.